ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇರೋದ್ರಿಂದ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ಕಸರತ್ತನ್ನ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರ ಪ್ರವೇಶವನ್ನ ತಾತ್ಕಾಲಿಕವಾಗಿ ನಿಷೇಧ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಈ ಕುರಿತು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಆದೇಶವನ್ನ ನಾವು ಹೊರಡಿಸ್ತಾ ಇದ್ದೀವಿ ಅಂತ ತಿಳಿಸಿದ ಜಿಲ್ಲಾಡಳಿತ ಇಂದು ಸಂಜೆ 6 ಗಂಟೆಯಿಂದ ನಾಳೆ ರಾತ್ರಿ 8 ಗಂಟೆ ತನಕ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆ ಏಪ್ರಿಲ್ 26ನೇ ತಾರೀಕು ಶುಕ್ರವಾರ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಂದಿ ಗಿರಿಧಾಮ ಏನಿದೆ ಆ ಗಿರಿಧಾಮಕ್ಕೆ ನಾವು ನಿಷೇಧಾಜ್ಞೆಯನ್ನು ಪ್ರವಾಸಿಗರಿಗೆ ನಾವು ಮಾಡಿದ್ದೀವಿ. ಕಾರಣ ಏನಂದರೆ 25ನೇ ತಾರೀಕು ಸಂಜೆಯಿಂದ ನೆಕ್ಸ್ಟ್ ಡೇ ಸಂಜೆವರೆಗೂ ಕೂಡ ಮಧ್ಯರಾತ್ರಿ 12 ಗಂಟೆ ತನಕ ಕೂಡ ನಾವು ನಿಷೇಧಾಜ್ಞೆಯನ್ನು ಮಾಡಿದ್ದೀವಿ. ಅಲ್ಲಿ ಯಾವುದೇ ಥರದ್ದು ರೂಮ್ಸ್ಗಳನ್ನು ಬುಕ್ ಮಾಡಬಾರ್ದು ಇರ್ತಕ್ಕಂಥ ಒಂದು ಉದ್ದೇಶ. ಕಾರಣ ಅಂದರೆ ಯಾವುದೇ ಒಂದು ಹೋಟೆಲ್ಸ್ಗಳಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು ಅಥವಾ ಹೋಮ್ ಸ್ಟೇಗಳಿರ್ಬೋದು, ಇಲ್ಲೆಲ್ಲ ಬೇರೆ